ನಮಸ್ತೆ. ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಪ್ರತಿದಿನ ಸಂಗೀತವನ್ನು ಕೇಳಿರಿ. ಎಲ್ರಿಗೂ ಇಷ್ಟ ಅಲ್ವಾ? ಪ್ರತಿದಿನ ಹಾಡು ಕೇಳೋದು ಅಂದ್ರೆ ಯಾರಿಗಿಷ್ಟ ಇಲ್ಲ? ಸೊ ಇದನ್ನ ಬೇರೆ ಮಾಡಿ ಅಂತ ಹೇಳ್ತಾ ಇದ್ದೀರಾ ಅಂತ ತುಂಬಾ ಜನಕ್ಕೆ ಅನ್ಸುತ್ತೆ. ಆದ್ರೆ ಈಗ ನಾವು ಯೋಚನೆ ಮಾಡಬೇಕು, ಈ ಚಾಪ್ಟರ್ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಹಾಡಿನ ಬಗ್ಗೆ ಕೂಡ ಅಂತ. ಅವ್ರು ಏನ್ ಕೇಳ್ತಿದ್ದಾರೆ ಗೊತ್ತಾ? ನೀವು ಯಾವತ್ತಾದ್ರೂ ಸರಿಯಾದ ಸಮಯದಲ್ಲಿ ನಿಮಗೆ ಬೇಕಾದಂತಹ ಸರಿಯಾದ ಸಂಗೀತವನ್ನ ಕೇಳಿದೀವಾ? ಹೇಗೆ ಅಂತ ಹೇಳ್ತೇನೆ. ಸೊ ನನಗೆ ಈ ಸೆಂಟೆನ್ಸ್ ನೋಡಿದ ತಕ್ಷಣ ನನಗೆ ನಂದೊಂದು ನೆನಪಾಯಿತು. ನೀವು ಅದನ್ನ ನಾನು ಹೇಳಿದ್ರೆ ನಿಮಗೆ ಕನೆಕ್ಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ. ಏನು ಗೊತ್ತಾ, ನಾನು ಬೇಜಾರಲ್ಲಿರ್ತಾ ಇದ್ದೆ. ಯಾವಾಗಾದರೂ ಲೈಕ್ ಸ್ಕೂಲಲ್ಲೋ ಕಾಲೇಜಲ್ಲೋ ಏನೋ ಒಂದು ಬೇಜಾರಲ್ಲಿದ್ದಾಗ ಏನು ಮಾಡ್ತಾ ಇದ್ದೆ, ಈ ಪ್ಯಾಥೋ ಸಾಂಗ್ಸು, ಫೀಲಿಂಗ್ ಸಾಂಗ್ಸ್ನ ಕೇಳ್ತಾ ಇದ್ದೆ. ಸೊ ಇಲ್ಲೇನಂದ್ರೆ, ನಾವು ಮೊದಲೇ ಬೇಜಾರಲ್ಲಿದ್ದೀವಿ, ಬೇಜಾರಲ್ಲಿರೋ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ನಾವು ಫೀಲಿಂಗ್ಸಲ್ಲಿದ್ದೀವಿ, ಫೀಲಿಂಗ್ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಸೊ ಏನೂ ಅದರಿಂದ ನಮಗೆ ಡಿಫ್ರೆನ್ಸ್ ಕ್ರಿಯೇಟ್ ಆಗಲ್ಲ. ಯಾವುದು ನಮಗೆ ಲೈಕ್ ಏನು ಹೇಳ್ತಾರೆ, ನಮ್ಮ ಡಿಪ್ರೆಷನ್ಸ್ ಇನ್ನೂ ಜಾಸ್ತಿ ಡಿಪ್ರೆಷನ್ ಆಗ್ತೀವಿ, ಫೀಲಿಂಗಲ್ಲಿದ್ದರೆ ಇನ್ನೂ ಫೀಲಿಂಗ್ ಹೋಗ್ತೀವಿ. ಸೊ ಇದು ನನಗೆ ಅರ್ಥ ಆಗಿದ್ದು. ಅಂದರೆ ಅವಾಗ ಗೊತ್ತಾಗಿಲ್ಲ. ಯಾವಾಗ ನಾನು ಎಮೋಷ್ನಲ್ ಎಜುಕೇಷನ್, ಲೈಫ್ ಎಜುಕೇಷನ್ಸ್ ಅಂತ ಈ ಥರ ಸ್ಪಿರಿಚುವಲ್ ಹೋಲಿಸ್ಟಿಕ್ ಪ್ರೊಸೆಸ್ಗೆ ಪಾತ್ಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ, ಆಗ ನನಗೆ ರಿಯಲೈಸ್ ಆಯಿತು, ಹಾಡಿಂದ ಕೂಡ ಕಾಯಿಲೆಗಳನ್ನು ವಾಸಿ ಮಾಡ್ತಾರೆ. ಗೊತ್ತಿದೆಯಾ? ಅದು ಮ್ಯೂಸಿಕ್ ಥೆರಪಿ ಅಂತ ಕರೀತಾರೆ. ಮ್ಯೂಸಿಕ್ ಥೆರಪಿ ಆ್ಯಕ್ಚುಲಿ ಇದೆ, ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಮ್ಯೂಸಿಕ್ ಥೆರಪಿ. ಸೊ ಹಾಗಿದ್ಮೇಲೆ ನಾವು ಹಾಡನ್ನು, ಸಂಗೀತವನ್ನು ನಮ್ಮ ಲೈಫಲ್ಲಿ ಆರೋಗ್ಯ ಡೆವಲಪ್ ಮಾಡ್ಕೊಳ್ಳೋಕ್ಕೋ ಅಥವಾ ಒಂದು ಖುಷಿನ ಸಂಪಾದನೆ ಮಾಡೋಕ್ಕೋ ಹಾಡನ್ನು ಕೇಳಬೇಕೇ ಹೊರತು ಬೇಜಾರಾಗೋಕ್ಕೆ ಅಲ್ಲ. ಬಟ್ ಇವತ್ತು ತುಂಬ ಜನ ಕೇಳೋದು ಏನಂದರೆ ಫೀಲಿಂಗ್ ಸಾಂಗ್ಸ್ಗಳನ್ನು. ನಂದೊಂದು ಕಾನ್ಸೆಪ್ಟ್ ಏನಂದರೆ, ನಮ್ಮ ಲೈಫಲ್ಲಿ ಫೀಲಿಂಗ್ಸ್ ಅನ್ನೋದು ಕಾಮನ್ ಆಗಿದ್ದೇ ಇರುತ್ತೆ. ಬೇಜಾರು, ನೋವು, ನೆಗೆಟಿವ್ಸ್ ಅವಾಗವಾಗ ಬರ್ತಾನೆ ಇರುತ್ತೆ. ನಾವೇ ಬೇಜಾರಲ್ಲಿರ್ತೀವಿ, ಬೇಜಾರು ಹಾಡುಗಳನ್ನ ಕೇಳ್ಕೊಂಡು ಇನ್ನೂ ಬೇಜಾರಾಗಬೇಕಾ? ಇಲ್ಲ ಅಲ್ಲ? ಸೊ ಅದಕ್ಕೆ ಅವ್ರು ಏನು ಹೇಳ್ತಿದ್ದಾರೆ, ಸರಿಯಾದ ಸಮಯದಲ್ಲಿ ಸರಿಯಾಗಿರೋ ಹಾಡನ್ನು ಯಾವತ್ತಾದರೂ ಕೇಳಿದ್ದೀರಾ? ಮೊದಲನೇದು. ಎರಡನೇದು, ಜೋರಾಗಿ ಕೂಗ್ತಾ, ಓಕೆ, ಮೈ ಮರೆತು ಹಾಡನ್ನು ಯಾವಾಗಾದರೂ ಹಾಡಿರೋದು ನಿಮಗೆ ನೆನಪಿದೆಯಾ? ಆ್ಯಂಡ್ ನಿಮ್ಮ ಲೈಫಲ್ಲಿ ನಿಮಗೆ ಚೈತನ್ಯ ತುಂಬೋ ಅಂಥ ಹಾಡನ್ನು ನೀವು ದಿನ ಕೇಳ್ತಾ ಇದ್ದೀರಾ? ಆ ಅಭ್ಯಾಸ ಇದೆಯಾ? ನಿಮ್ಮ ಭಾವನೆಯಲ್ಲಿ ಖುಷಿನ ತುಂಬೋ ಅಂಥ ಹಾಡುಗಳನ್ನು ಪ್ಲೇ ಲಿಸ್ಟ್ ನಿಮ್ಮ ಹತ್ರ ಇದೆಯಾ? ಆ ಸಂಗೀತದ್ದು ಪಟ್ಟಿ ಮಾಡಿಟ್ಟಿದ್ದೀರಾ? ಯಾಕೆ ಅಂದರೆ, ಸಂಗೀತವನ್ನು ಸರಿಯಾದ ಕ್ರಮದಲ್ಲಿ ಕೇಳಿದಾಗ ಕೆಲವು ರಾಗಗಳು ನಮ್ಮ ಜೀವನದಲ್ಲಿ ಚೈತನ್ಯವನ್ನು ಹೆಚ್ಚು ಮಾಡುತ್ತೆ, ಮನೋಸ್ಥಿತಿಯನ್ನು ಡೆವಲಪ್ ಮಾಡುತ್ತೆ. ಅಂದರೆ ಮೆಂಟಲ್ ಸ್ಟೆಬಿಲಿಟಿ ಅಂತ ಏನು ಹೇಳ್ತೀವಿ ಅದನ್ನು ಹೆಚ್ಚು ಮಾಡುತ್ತೆ. ಮುಖದಲ್ಲಿ ನಮಗೆ ಗೊತ್ತಿಲ್ಲದೆ ನಗುನ ತಗೊಂಬರುತ್ತೆ. ಸೊ ನಿಮ್ಮ ಜೀವನದ ಕ್ವಾಲಿಟಿಯನ್ನು, ಗುಣಮಟ್ಟವನ್ನು ಬದಲಾವಣೆ ಮಾಡುತ್ತೆ. ಸಂಗೀತಕ್ಕೆ ಇಷ್ಟು ಪವರ್ ಇದೆ. ನನಗೆ ಅನಿಸ್ತಿರೋದೇನೆಂದರೆ, ಈ ಬುಕ್ಗಳನ್ನು ಓದ್ತಾ ಇರೋದ್ರಿಂದ ಎಷ್ಟೊಂದು ನಮಗೆ ಏನು ಹೇಳ್ತಾರೆ, ಲೈಫಲ್ಲಿ ಪರಿವರ್ತನೆ ಆಗೋದಕ್ಕೆ ಎಷ್ಟೆಲ್ಲ ನಮ್ಮ ಹತ್ರನೇ ಇದೆ, ನಮ್ಮೊಳಗೆ ಇದೆ, ನಮ್ಮ ಜೊತೆಲೇ ಇದೆ. ನಾವು ಅದನ್ನು ಹೊರಗಡೆ ಹುಡುಕ್ತಾ ಇದ್ದೀವಿ ಅಂತ ಅನಿಸುತ್ತೆ. ಸೊ ಈಗ ನಾವೇನು ಎಮೋಷ್ನಲ್ ಎಜುಕೇಷನ್ ಮಾಡ್ತಾ ಇದ್ದೀವಿ, ಲೈಕ್ ಭಾವನಾತ್ಮಕ ಸೆಷನ್ಸ್ಗಳು, ಆ್ಯಂಡ್ ನಾವು ಭಾವನೆಗಳಿಗೊಂದು ಶಾಲೆ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನ ತೆಗೆದಿದ್ದೀವಿ. ಆ್ಯಂಡ್ ಇದು ಅದಕ್ಕೆ ರಿಲೇಟೆಡ್. ಏನಕ್ಕೆ ಅಂದರೆ, ತುಂಬ ಜನಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ, ಭಾವನೆಗಳಿಗೊಂದು ಶಾಲೆಗೆ ಸಂಬಂಧಪಟ್ಟಂಗೆ ಏನಾದ್ರು ಕೇಳಿದಾಗ ಏನು ಹೇಳ್ತಾ ಇದ್ರು, ಏನು ಅಯ್ಯೋ ಫೀಲಿಂಗ್ಸ್ಗೆಲ್ಲ ಯಾರಾದರೂ ಓದ್ತಾರಾ ಮೇಡಮ್, ಅದನ್ನೇನಾದರೂ ಓದೋಕ್ಕಾಗತ್ತಾ ಅಂತ. ಜಸ್ಟ್ ಯೋಚನೆ ಮಾಡಿ, ನಮ್ಮ ಲೈಫಲ್ಲಿ ದುಡ್ಡನ್ನ ಸಂಪಾದನೆ ಮಾಡೋಕ್ಕೋಸ್ಕರ ಏನು ಎಜುಕೇಷನ್ ಕೊಟ್ಟಿದ್ದಾರೆ, ಆ ಜಾಗದಲ್ಲಿ ನಮ್ಮ ಮೌಲ್ಯಗಳಿಗೆ ನಾವು ಹೆಚ್ಚು ಆದ್ಯತೆ ಕೊಟ್ಟಿದ್ರೆ, ಭಾವನೆಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ರೆ, ಮೇ ಬಿ ಪ್ರೀತಿ, ಕರುಣೆ, ಕುಟುಂಬ, ಬಾಂಧವ್ಯ ಇವೆಲ್ಲ ಹೆಚ್ಚಿರ್ತಿತ್ತು ಅನ್ಸುತ್ತೆ ಅಲ್ವಾ? ಇಲ್ಲಿ ಇವು ಬುಕ್ಗಳಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಒಳಗಡೆ ನಡೆಯೋದನ್ನ ಗಮನಿಸಬೇಕು. ಆ್ಯಂಡ್ ನಮ್ಮ ಒಳಗಡೆ ನಡೀತಿರೋದ್ರಿಂದ ನಾವು ಹೊರಗಡೆಗೆ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದೀವಿ, ಯಾವ ರೀತಿ ಸ್ಪಂದಿಸ್ತಾ ಇದ್ದೀವಿ, ಯಾವ ರೀತಿ ಹೊರಗಡೆಯಿಂದ ನಾವು ಇಂಪ್ಯಾಕ್ಟ್ ಆಗ್ತಾ ಇದ್ದೀವಿ, ಇನ್ಸ್ಪೈರ್ ಆಗ್ತಾ ಇದ್ದೀವಿ ಅನ್ನೋದೆಲ್ಲ ಗಮನಿಸ್ಕೋಬೇಕಲ್ವಾ? ಎಲ್ಲೋ ಹುಡುಕ್ತಾ ಇದ್ದೀವಿ ನಾವು ಅಂತ. ಸೊ ಇದಕ್ಕೆಲ್ಲ ನಾವು ಎಜುಕೇಷನ್ಸ್ ಮಾಡ್ತಾ ಇದ್ದೀವಿ, ಲೈಕ್ ಎಮೋಷ್ನಲ್ ಎಜುಕೇಷನ್ಸ್.
ಇಲ್ಲಿ ಸಂಗೀತದಿಂದ ಕೂಡ ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಹೆಚ್ಚಾಗುತ್ತೆ, ಎಮೋಷ್ನಲ್ ಇಂಬ್ಯಾಲೆನ್ಸ್ ಕೂಡ ನಮಗೆ ಅವಾಯ್ಡ್ ಆಗುತ್ತೆ. ಅಂದರೆ ಎಷ್ಟು ಪವರ್ ಇರಬೇಕು ಸಂಗೀತಕ್ಕೆ. ಒಂದು ಅವ್ರೇನು ಹೇಳ್ತಿದ್ದಾರೆ, ನೀವು ನೆಗ್ಲೆಕ್ಟ್ ಮಾಡಬೇಡಿ ಇವಾಗ ನಾನು ಹೇಳ್ತಿರೋ ವಿಷಯನ. ಅಂದರೆ ಸಂಗೀತನ ಕೇಳೋದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಗಮನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ನೆಚ್ಚಿನ ಹಾಡುಗಳನ್ನು ಸಂಗ್ರಹ ಮಾಡಿ ಅದನ್ನು ಪ್ಲೇಲಿಸ್ಟ್ ಮಾಡ್ಕೊಳ್ಳಿ. ವಾರದಲ್ಲಿ ಪ್ರತಿದಿನ ಸಾಧ್ಯ ಆದರೆ ನಿಮ್ಮ ಹೃದಯಕ್ಕೆ ಖುಷಿ ಕೊಡುವಂಥ ಹಾಡುಗಳನ್ನು ಹಾಕ್ಕೊಂಡು ಕೇಳಿಸ್ಕೊಳ್ತಾ ಇರಿ. ಕೆಲವೊಮ್ಮೆ ನೀವು ವಾರದಲ್ಲಿ ಒಂದಿನ ಕೇಳಿ, ನಿಮಗೆ ಟೈಮ್ ಇಲ್ಲ ಅಂದರೆ ಯಾವಾಗ ಸಾಧ್ಯ ಆಗುತ್ತೆ ಆವಾಗ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಿಸ್ಕೊಳ್ಳಿ. ಹಾಡು ಕೂಡ ಡಾಕ್ಟರ್ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಇವ್ರೇನು ಹೇಳ್ತಿದ್ದಾರೆ ಅಂದರೆ, ನಾನಂತೂ ವಾಕ್ಮ್ಯಾನ್ ಇತ್ತು, ಅವಾಗೆಲ್ಲ ವಾಕ್ಮ್ಯಾನ್ ಇತ್ತು, ಕರೆಕ್ಟ್ ಅಲ್ವಾ? ಸೊ ಅದನ್ನ ಇಟ್ಕೊಂಡು ನಾನು ವಾಕಿಂಗ್ ಹೋಗ್ಬೇಕಾದ್ರೆ ಕೇಳಿಸ್ಕೊಂಡು ಹೋಗ್ತಾ ಇದ್ದೆ, ಬುಕ್ನ ಬರಿಬೇಕಾದ್ರೆ ಕಂಪಲ್ಸರಿ ನಾನು ಮ್ಯೂಸಿಕ್ ಆನ್ ಮಾಡ್ಕೊಳ್ತಾ ಇದ್ದೆ ಅಂತ ಹೇಳ್ತಿದ್ದಾರೆ. ಅಂದರೆ ಮ್ಯೂಸಿಕ್ಸ್ಗಳನ್ನ ಆನ್ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಕೆಲಸ ಮಾಡೋದು ಗೊತ್ತಾಗಲ್ಲ, ತುಂಬ ಇರುತ್ತೆ. ಬಟ್ ಏನಂದರೆ ನಾವು ಯಾವ ಹಾಡುಗಳನ್ನು ಹಾಕ್ಕೊಂಡು ಕೇಳಿಸ್ಕೊಳ್ತಾ ಇದ್ದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ನನಗೆ ಕೆಲವೊಂದು ಇಷ್ಟ ಆಗೋ ಕೆಲವು ಹಾಡುಗಳನ್ನು ನಾನು ನಿಮಗೆ ಹೇಳ್ತೀನಿ. ಅಂದರೆ ಇದಕ್ಕೇನು ಹೇಳ್ತಿದ್ದಾರೆ ಅಂದರೆ, ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಆದರೂ ಕೂಡ ಸಂಗೀತ ಕೇಳೋದಕ್ಕೆ ಪ್ರಾಮುಖ್ಯತೆ ಕೊಡಿ. ಅದು ನಿಮ್ಮ ಜೀವನನ ಸರಳ ಮಾಡುತ್ತೆ, ಸುಲಭ ಮಾಡುತ್ತೆ. ಅತ್ಯಂತ ಬಲಿಷ್ಠ ರೂಪದಲ್ಲಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮನೋಸ್ಥಿತಿಯನ್ನು ಹೆಚ್ಚು ಮಾಡುತ್ತೆ. ಅತ್ಯುತ್ತಮ ಮಟ್ಟದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಸಂಗೀತ ಕೂಡ ಒಂದು ಒಳ್ಳೆಯ ಮಾರ್ಗ ಅಂತ. ಆ್ಯಂಡ್ ನನಗೆ ಚಿಕ್ಕದ್ರಲ್ಲಿ ಒಬ್ಬರು ಹೇಳ್ತಾ ಇದ್ರು, ನೀನು ಸಂಗೀತ ಕಲಿ ಅಂತ. ಯಾಕೆ ಅಂದರೆ ನಾನು ತುಂಬ ಅಂದರೆ ತುಂಬ ಜೋರಿದ್ದೆ. ನನಗೆ ಇವಾಗ ಅನಿಸುತ್ತೆ, ಲೈಕ್ ನಾನು ಹಳೆಯದನ್ನು ನೋಡ್ಕೊಂಡ್ಬಿಟ್ರೆ ಹೇಗೆ ತುಂಬ ರಫ್ ಆ್ಯಂಡ್ ಟಫ್ ಇದೆ, ಸ್ಟ್ರೈಟ್ ಫಾರ್ವರ್ಡ್. ಲೈಕ್ ಇಷ್ಟ ಆದರೆ ಇಷ್ಟ ಆಯಿತು, ಇಷ್ಟ ಆದರೆ ಇಷ್ಟ ಆಗಿಲ್ಲ. ಆಮೇಲೆ ನಂಗೆ ಯಾರನ್ನ ಬೇಕು ಅವ್ರನ್ನ ಮಾತಾಡಿಸ್ತಿದ್ದೆ, ಯಾರನ್ನ ಮಾತಾಡಿಸ್ತಿರ್ಲಿಲ್ಲ. ತುಂಬ ನಂದೊಂದು ಚೂಸಿ ಥರ ನಾನು ಎಲ್ಲರ ಜೊತೆಲೂ ಇರ್ತಿದ್ದೆ. ಬಟ್ ನಾನು ತುಂಬ ಹರ್ಟ್ ಮಾಡ್ತಾ ಇದ್ದೆ ಪೀಪಲ್ಗೆ. ನನಗೆ ನೆನಪಿದೆ, ನನ್ನ ವರ್ಡ್ಸ್ಗಳು, ನನ್ನ ಟಾಂಟು ತುಂಬ ಹರ್ಟ್ ಆಗ್ತಾ ಇತ್ತು ಬೇರೆಯವ್ರಿಗೆ. ಆಗ ಒಬ್ಬರು ನಂಗೆ ಸಜೆಸ್ಟ್ ಮಾಡಿದರು, ನೀನು ಸಂಗೀತ ಕಲಿ ಅಂತ. ಯಾಕೆ ಅಂದರೆ ಯಾರು ಸಂಗೀತನ ಪ್ರೀತಿಸ್ತಾರೆ, ಯಾರು ಸಂಗೀತನ ಕಲಿತಾರೆ, ಸುಮ್ಮನೆ ಸಂಗೀತ ಕಲಿಯೋದಲ್ಲ, ಅದರಲ್ಲಿ ಯಾರು ಇನ್ವಾಲ್ವ್ ಆಗ್ತಾರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರೊಳಗಡೆ ಒಂದು ಸಾಫ್ಟ್ ನೇಚರ್ ಬಿಲ್ಡ್ ಆಗುತ್ತಂತೆ. ಆದರೆ ಆ ಹಾಡುಗಳನ್ನು ಕೂಡ, ಸಂಗೀತ ಕಲಿಯೋದ್ರಲ್ಲೂ ಕೂಡ ನೀವು ಯಾವ ಥರದ ಸಂಗೀತ ಟೈಪ್ಸ್ ಆಫ್ ಸಂಗೀತಗಳಿದೆಯಲ್ಲ, ಈಗ ಶಾಸ್ತ್ರೀಯ ಸಂಗೀತ ಈ ಥರ ಎಲ್ಲ, ಸೊ ಯಾವ ಥರದ ಸಂಗೀತನ ಆಯ್ಕೆ ಮಾಡ್ಕೊತೀರಾ ಆ ಥರ ನಿನ್ನ ಲೈಫ್ ಡಿಸೈನ್ ಆಗುತ್ತೆ, ನಿನ್ನ ನೇಚರ್ ಡಿಸೈನ್ ಆಗುತ್ತೆ ಅಂತ ಹೇಳಿದರು. ಆಮೇಲೆ ಭರತನಾಟ್ಯಮ್ಗೆ ಹೋಗು, ಸೊ ದಟ್ ನಿನಗೆ ಕಂಟ್ರೋಲ್ ಬರುತ್ತೆ ನಿನ್ನ ಎಮೋಷನ್ಸ್ ಮೇಲೆ ಅಂತೆಲ್ಲ ಹೇಳಿದರು. ನಾನು ಭರತನಾಟ್ಯಮ್ಗೂ ಹೋದೆ, ಸಂಗೀತಕ್ಕೂ ಹೋದೆ. 1-2 ತಿಂಗಳು ಹೋಗಿ ಎಲ್ಲ ಬಿಟ್ಬಿಟ್ಟೆ. ಆ್ಯಂಡ್ ನಾನು ವೈಲಿನ್ ಕಲಿಯೋಕ್ಕೆ ಹೋಗ್ತಾ ಇದ್ದೆ, ಒಂದು ಬೇಸಿಕ್ ಕಲ್ತ್ಕೊಂಡೆ, ಬಿಟ್ಬಿಟ್ಟೆ. ಸೊ ಲೈಕ್ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಕನ್ಸಿಸ್ಟೆನ್ಸಿ ಯಾಕೆ ಇರಲಿಲ್ಲ, ಇದ್ರದ್ದೆಲ್ಲ ಸುಮ್ಮನೆ ಕಲಿಬೇಕು ಅನ್ನೋ ಹಾಬಿ ಥರ ಹೋಗಿದ್ದೆ ಹೊರತು ಇಂಟ್ರೆಸ್ಟಿಂದ ಹೋಗಿರಲಿಲ್ಲ. ಜೊತೆಗೆ ಇದರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಸೀರಿಯಸ್ಲಿ ಗೊತ್ತಿರಲಿಲ್ಲ. ಮೇ ಬಿ ಇವೆಲ್ಲ ಗೊತ್ತಾಗಿದ್ದಿದ್ರೆ ಸೀರಿಯಸ್ಸಾಗಿ ಕಲಿತಿದ್ನೇನೋ ಗೊತ್ತಿಲ್ಲ. ಸೊ ತುಂಬ ಜನ ನಾವು ಅಷ್ಟೊಂದೆಲ್ಲ ಮಾಡೋದು ಬೇಡ, ಸಂಗೀತನ ಕೇಳಿಸ್ಕೋಬೋದಲ್ವಾ. ಸೊ ಯಾವಾಗ ನಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಯಿತು, ಆಗ ನಾನು ಹಾಡುಗಳನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕೆಲವೊಂದು ಹಾಡುಗಳು ಲಿಸ್ಟ್ ನನ್ನ ಹತ್ರ ಇದೆ, ನನ್ನ ಪ್ಲೇ ಲಿಸ್ಟ್ಗಳು ನಾನು ನಿಮ್ಗೆ ಹೇಳ್ತೀನಿ. ನಾನು ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಈ ಸಾಂಗ್ನ ಹಾಕ್ಕೊಳ್ತೀನಿ. ತುಂಬ ನಂದು ಬಿಸ್ನೆಸ್ ಮೀಟಿಂಗ್ಸ್ಗಳಿಗೆ ನಾನು ಹೋಗಬೇಕಾದ್ರೆ, ಆಮೇಲೆ ಲೈಕ್ ನಾನೇನಾದರೂ ಒಂದು ಮೀಟಿಂಗ್ಸ್ನ ಶುರು ಮಾಡಬೇಕಾದ್ರೆ ಅಥವಾ ಮೀಟಿಂಗ್ನ ಎಂಡ್ ಮಾಡಬೇಕಾದ್ರೆ, ಆ್ಯಂಡ್ ಮಧ್ಯ ಮೀಟಿಂಗ್ಸಲ್ಲಿ ಇವಾಗ ಟ್ರೈನಿಂಗ್ ಕೊಡ್ತಾ ಇರ್ತೀನಿ. ಆ ಟ್ರೈನಿಂಗಲ್ಲಿ ಮಧ್ಯ ನಾನು ಸಾಂಗ್ಸ್ಗಳನ್ನು ಪ್ಲೇ ಮಾಡಿ ಅವ್ರನ್ನ ಆ್ಯಕ್ಟಿವ್ ಮಾಡ್ತೀನಿ. ಅವಾಗೆಲ್ಲ ಕೂಡ ನನ್ನ ಕೆಲವು ಇಷ್ಟ ಆಗುವಂಥ ಹಾಡುಗಳನ್ನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನೇ ನಾನು ಪ್ಲೇ ಮಾಡೋದು. ಯಾವುದೇ ಹೊಸದು ಇದನ್ನು ಹಾಕ್ತೀನಿ ಅಂದ್ರೂ ನಾನು ಏನು ಲಿಸ್ಟ್ ಕೊಟ್ಟಿದ್ದೀನಿ ಅದನ್ನು ಹಾಕಿ ಅಂತೀನಿ. ಬಿಕಾಸ್ ವೈಬ್ರೇಷನ್ಸ್, ಸಾಂಗ್ ಸೆಲೆಕ್ಷನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ನನ್ನ ಕೆಲವು ಹಾಡುಗಳ ಸೆಲೆಕ್ಷನ್ಸ್ ಹೇಳ್ತೀನಿ, ಕೆಲವು ಮಾತ್ರ ಹೇಳ್ತೀನಿ. ನೀವು ಇವತ್ತು ಲಿಸ್ಟ್ ಮಾಡ್ಕೊಳ್ಳಿ. ಸೊ ನಿನ್ನೆ ಚಾಪ್ಟರಲ್ಲಿ ನಾವು 100 ಜನರ ಲಿಸ್ಟ್ ಮಾಡ್ಕೊಬೇಕು ಅಂತ ನೋಡಿದ್ವಿ, ಅದರಲ್ಲಿ 6 ಜನರನ್ನ ಹುಡ್ಕೋಬೇಕು ಅಂತ ನೋಡಿದ್ವಿ. ಇವತ್ತು ನಾವು ನಮ್ಮ ಸಂಗೀತ ಪಟ್ಟಿಯನ್ನು, ಹಾಡುಗಳ ಪಟ್ಟಿಯನ್ನು ಲಿಸ್ಟ್ ಮಾಡೋಣ. ಮತ್ತೆ ಹೇಳ್ತಾ ಇದ್ದೀನಿ, ಸರಿಯಾದ ಸಮಯಕ್ಕೆ ಸರಿಯಾದ ಹಾಡನ್ನು ನಾವು ಕೇಳಬೇಕು. ಫೀಲಿಂಗ್ಸಲ್ಲಿದ್ದಾಗ ಫೀಲಿಂಗ್ ಹಾಡುಗಳನ್ನು ಕೇಳೋದಲ್ಲ. ಹಾಗಾದರೆ ಖುಷಿ ಇದ್ದಾಗ ಫೀಲಿಂಗ್ ಹಾಡು ಕೇಳಬೇಕಾ? ಅಲ್ಲ. ಆದಷ್ಟು ನಮ್ಮ ಜೀವನದಲ್ಲಿ ನಾವು ಯಾವ ಥರ ಬದುಕಬೇಕು ಅಂದ್ಕೊಳ್ತೀವಿ, ಯಾವ ಥರ ಇರಬೇಕು ಅಂದ್ಕೊಳ್ತೀವಿ, ಆ ಥರದ ಹಾಡುಗಳನ್ನು ನಾವು ಅಟ್ರ್ಯಾಕ್ಟ್ ಮಾಡಬೇಕು.
ಆ ಥರದ ಹಾಡುಗಳನ್ನ ಜಾಸ್ತಿ ಕೇಳ್ಕೋಬೇಕು. ನಮ್ಮ ಟ್ರೈನಿಂಗ್ಸ್ಗಳಲ್ಲಿ ನಾವು ಹೇಳ್ತಾ ಇರ್ತೀವಿ, ಹಾಡು ನಿಮ್ಮ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ದೊಡ್ಡ ದೊಡ್ಡ ಫಿಲಿಮ್ ಪ್ರೊಡ್ಯೂಸರ್ ಒಬ್ರದ್ದು ಸ್ಟೋರಿ ಇದೆ. ಅವರು ಯಾವ ಥರದ ಮೂವಿಗಳನ್ನು ಜಾಸ್ತಿ ಮಾಡಿದ್ರು ಅವರ ಲೈಫ್ ಕೂಡ ಅದೇ ಥರನೇ ಆಗ್ತಾ ಇತ್ತು ಅಂತ. ಸೊ ಅದನ್ನು ಲಾ ಆಫ್ ಅಟ್ರಾಕ್ಷನ್ನಲ್ಲಿ ನಮಗೆ ತೋರಿಸ್ತಾರೆ. ಓಕೆ, ಅದ್ರ ಮೂಲಕ ತೋರಿಸ್ತಾರೆ. ಸೊ ಹಾಗಾಗಿ ಇವತ್ತಿಂದ ನಿಮ್ಮ ಹಾಡುಗಳ ಲಿಸ್ಟನ್ನ ನೀವು ಹುಡುಕೊಂಡು ಪ್ಲೇ ಲಿಸ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಕೆಲವು ಹಾಡುಗಳು ನಾನು ಯೂಸ್ ಮಾಡೋದು ಅದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಮೊದಲನೇದೇನಂತ ಅಂದರೆ, ಲೈಕ್ ಆಗದು ಎಂದು ಕೈಕಟ್ಟು ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಕೇಳಿದಿರಲ್ಲ. ಕೆಲವೊಂದು ಮೂವಿಗಳು ನಂಗೆ ನೆನಪಿಲ್ಲ ಅಂದರೂ ಹಾಡು ನೆನಪಿರುತ್ತೆ. ಬಂಗಾರದ ಮನುಷ್ಯ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಇದು ಎಷ್ಟು ಒಳ್ಳೆ ಮೀನಿಂಗ್ ಕೊಡುತ್ತೆ ಅಲ್ಲ. ಯಾವಾಗಾದ್ರೂ ಬೇಜಾರಾಗಿ ಕೂತಾಗ ಓಕೆ ಫೈನ್ ಅಂತ ಒಂದು ಸುಮ್ಮನೆ ಹಾಡು ಹಾಕ್ಬಿಟ್ರೆ ಆ ಹಾಡಲ್ಲಿ ಬರ್ತಾ ಇರುತ್ತಲ್ಲ, ಆಗದು ಒಂದು ಕೈಕಟ್ಟು ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದೆಂದು ಅಂತ. ಸೊ ಅವಾಗ ಓಕೆ ಫೈನ್ ಆಯಿತು, ನೆಕ್ಸ್ಟ್ ನಾನೇನೋ ಮಾಡಬೇಕು, ಆಗಲ್ಲ ಅಂತ ಕೈ ಕಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಮತ್ತೆ ಎದ್ದೊಳಕ್ಕೆ ಅದು ನಂಗೆ ಪ್ರೋತ್ಸಾಹ ಮಾಡುತ್ತೆ. ಈಗ ಹೇಳಿ, ನನಗೆ ಮೋಟಿವೇಶನ್ ಅಥವಾ ಒಬ್ರು ಯಾರೋ ಟ್ರೈನರ್ ಆ ಹಾಡಲ್ಲೇ ಸಿಕ್ಬಿಟ್ರು, ಕರೆಕ್ಟಾ? ಅದನ್ನು ಇವ್ರು ಹೇಳ್ತಾ ಇರೋದು, ಈ ಥರ ಹಾಡುಗಳನ್ನು ಲಿಸ್ಟ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟು ಲೈಕ್ ಇನ್ ಫ್ಯಾಮಿಲಿ ಅಂತ ಬಂದಾಗ, ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಅಂತ ಇದೆ. ಜೇನುಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ, ಕರೆಕ್ಟಾ? ಆ್ಯಂಡ್ ಅದಾದಮೇಲೆ ನಂಗೆ ತುಂಬ ಇಷ್ಟ ಆಗೋ ಹಾಡು, ಪ್ರತಿ ಸಲ ನನ್ನ ಟ್ರೈನಿಂಗ್ಸ್ಗಳಲ್ಲಿ ಹಾಕ್ತಾ ಇರ್ತೀನಿ, ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ನನಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ ಅಂತ ಸಾಂಗ್ ಇದೆ. ಸೊ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಅದು. ಆ್ಯಂಡ್ ಡೋಂಟ್ ವರಿ ಚಿನ್ನ, ನಿನ್ನ ಟೈಮ್ ಕೂಡ ಬಂದೇ ಬರ್ತದೆ ಅಂತ. ಸೊ ಇವೆಲ್ಲ ಎಷ್ಟು ಇನ್ಸ್ಪೈರ್ ಮಾಡುತ್ತೆ. ಆ್ಯಂಡ್ ಸ್ವಲ್ಪ ಯಾವಾಗಾದರೂ ಈಗೋ ಜಾಸ್ತಿ ಆಗಿದ್ದಾಗ, ನಾನೇ ನಂದೆ ಅಂತ ಸ್ವಲ್ಪ ಇದ್ದಾಗ ಈ ಹಾಡನ್ನು ಕೇಳಿಸ್ಕೊಂಡ ತಕ್ಷಣ ಇಮ್ಮಿಡಿಯೇಟ್ ಕಾಮ್ ಆಗುತ್ತೆ, ಈಗೋ ಅಂತ ಸೈಲೆಂಟ್ ಆಗುತ್ತೆ. ಅದು ಯಾವ ಹಾಡು? ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಕರೆಕ್ಟಾ? ಸೊ ಈ ಥರ ಎಷ್ಟು ಹಾಡುಗಳು ಬೇಕು ನಮಗೆ. ಲೈಕ್ ನೀನೆ ರಾಮ ನೀನೆ ಶ್ಯಾಮ ಸಾಂಗ್ ಆಗಿರ್ಬೋದು. ಆ್ಯಂಡ್ ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ. ಯಾವಾಗಾದರೂ ಮನೆಗಳಲ್ಲಿ ಕಷ್ಟ ಬಂದಾಗ, ಏನಾದರೂ ಒಂದು ಸಾಂಗ್ಸ್ ನನ್ನ ಲೈಫಲ್ಲಿ ತುಂಬ ಇಂಪ್ಯಾಕ್ಟ್ ಆಗಿದೆ. ನಮಗೆ ಫೈನಾನ್ಷಿಯಲಿ ಯಾವಾಗಾದ್ರು ಕಷ್ಟ ಬಂದಾಗ, ಅವಾಗೆಲ್ಲ ತುಂಬ ಕಷ್ಟ ಆಯಿತು ಲೈಫಲ್ಲಿ. ಸೊ ಆ ಟೈಮಲ್ಲಿ ನನ್ನ ಫ್ಯಾಮಿಲಿಯಲ್ಲಿ ನಾವು ಯುಗಾದಿ ಹಬ್ಬ ಟೈಮಲ್ಲಿ ಈ ಹಾಡನ್ನು ಹೇಳ್ಕೊಳ್ತಾ ಇದ್ವಿ. ನಮ್ಮ ಲೈಫಲ್ಲಿ ದುಡ್ಡು ಇವಾಗ ಇಲ್ಲದೆ ಇರ್ಬೋದು, ಬಟ್ ಪ್ರೀತಿ ಇದೆ ಅಂತ. ಈ ಸಾಂಗ್ಸ್ಗಳು ತುಂಬ ಇನ್ಸ್ಪೈರ್ ಮಾಡುತ್ತೆ ಆ್ಯಂಡ್ ಎಮೋಷ್ನಲ್ ಕೂಡ ಮಾಡುತ್ತೆ. ಯಾಕಂದರೆ ಆ ಟೈಮಲ್ಲಿ ನಾವು ಇವತ್ತು ನಮ್ಮ ಹತ್ರ ಹಣ ಇದೆ, ಬಟ್ ಅವತ್ತು ನಮ್ಮ ಹತ್ರ ಹಣ ಇರಲಿಲ್ಲ. ಸೊ ಎಲ್ಲರೂ ಕೂತಾಗ ಯುಗಾದಿ ಹಬ್ಬದ ದಿನ ಈ ಹಾಡು ಹಾಡಿದ್ದು ನೆನಪಾಗುತ್ತೆ. ಈ ಥರ ಹಾಡುಗಳು ನಾವು ಮರ್ತು ಬಿಟ್ಟಿದ್ದೀವಿ ಅಲ್ಲ, ಲಿಸ್ಟ್ ಮಾಡ್ಕೊಳ್ಳಿ. ತುಂಬ ಇದೆ. ಗಾಳಿಯ ಪಟದಂತೆ ನಾವು ಆಡಿಸೋ ಸೂತ್ರಧಾರಿ ನೀನು ಅಂತ ಹೇಳಿ, ಈಗೋ ಬರದೇ ಇರೋ ಥರ, ನಾನು ಕ್ಷಣಿಕ, ನಾನೇ ನೀನೇ ಸತ್ಯ, ನಾನು ನಿತ್ಯ, ಈ ಥರದ್ದೆಲ್ಲ ತುಂಬ ಒಳ್ಳೊಳ್ಳೆ ಸಾಂಗ್ಸ್ ಇದೆ. ಆ್ಯಂಡ್ ನಮ್ಮ ತಂದೆ ನನಗೆ ಯಾವಾಗಲೂ ಕೇಳಿಸ್ತಾ ಇದ್ದಿದ್ದು ಒಂದು ಸಾಂಗ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಗರಿಕ ಮಾನವ ಗಗನದಲ್ಲಿ ಮೇಲೆ ಮೇಲೆ ಆರುವುದನ್ನು ಕಲಿತೆ, ಭೂಮಿಯಲ್ಲಿ ನೀರಿನಲ್ಲಿ ಮೀನಿನಂತೆ ಈಜುವುದನ್ನು ಕಲಿತೆ, ಭೂಮಿ ಮೇಲೆ ಬಾಳುವುದನ್ನು ಕಲಿಯಲಿಲ್ಲ ಏಕೆ ಅಂತ ಒಂದು ಸಾಂಗ್ ಇದೆ. ಇದೆಲ್ಲದಕ್ಕಿಂತ ಟ್ರೈನರ್ ಬೇಕಾ? ಸೊ ನಾನು ನನ್ನ ಟ್ರೈನಿಂಗ್ಸ್ಗಳಲ್ಲಿ ಈ ಹಾಡುಗಳನ್ನು ಹಾಕಿ ಅವರ ಎಮೋಷನ್ಸ್ಗಳಿಗೆ ವರ್ಕೌಟ್ ಮಾಡಿಸ್ತೀನಿ. ಯಾಕೆ ಅಂದರೆ ನನ್ನ ಎಮೋಷನ್ಸ್ ಇದರಲ್ಲಿ ವರ್ಕ್ ಆಗಿದೆ. ಸೊ ಇದರಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದರೆ, ಸುಮ್ಮನೆ ಬುಕ್ಕನ್ನು ಓದ್ತಾ ಹೋಗೋದಲ್ಲ. ಸಂಗೀತನ ಕೇಳಿ ಅಂತ ಓದಿದ್ವಿ, ರಾಬಿನ್ ಶರ್ಮಾ ಅವ್ರು ಹೇಳ್ತಿದ್ದಾರೆ ಸಂಗೀತನ ಕೇಳಿ ಅಂತ. ಅಲ್ಲ, ಸಂಗೀತನ ಯಾವ ರೀತಿ ಕೇಳಬೇಕು, ಯಾವ ಸಂಗೀತ ಕೇಳಬೇಕು, ಯಾವ ಹಾಡನ್ನು ಕೇಳಬೇಕು, ಯಾವಾಗ ಕೇಳಬೇಕು, ಎಷ್ಟು ಕೇಳಬೇಕು, ಇದೆಲ್ಲ ನಮಗೆ ಗೊತ್ತಿರಬೇಕು. ಹಾಗಾಗಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಪ್ಲೇ ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲೂ ಕೂಡ ಹಾಡುಗಳು ನಿಮ್ಮ ಜೀವನದಲ್ಲಿ ಚೈತನ್ಯನ ತುಂಬಲಿ. ಥ್ಯಾಂಕ್ ಯು.